ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೇನೆ. ಕುಕಿಂಗ್ ವೀಡಿಯೋಸ್ಗಳನ್ನು ಯಾವಾಗಲೂ ಹಾಕ್ತಾನೇ ಇರ್ತೇನೆ. ಆದರೆ ಇವತ್ತು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೇನೆ. ನಾನು ಒಂದು ವಾರ ಕುಕಿಂಗ್ ವೀಡಿಯೋಸ್ ಏನೂ ಹಾಕಿರಲಿಲ್ಲ. ಯಾಕಂದರೆ ನಾನು ಇದು ಪೂರಿ ಜಗನ್ನಾಥ್ ಟೆಂಪಲ್ ಒಡಿಸ್ಸಾದಲ್ಲಿ ಟ್ರಿಪ್ ಹೋಗಿದ್ವಿ, ಫ್ಯಾಮಿಲಿ ಟ್ರಿಪ್. ಒಂದು 17 ಜನ ಹೋಗಿದ್ವಿ ನಾವು, ಫ್ಯಾಮಿಲಿ ಎಲ್ಲರೂ ಸೇರಿ. ಸ್ಯಾಟರ್ಡೆ ಹೊರಟಿದ್ವಿ, ಲಾಸ್ಟ್ ಸ್ಯಾಟರ್ಡೆ. ಒಂದು ದಿವಸ ಬ್ಯಾಂಗ್ಳೂರಲ್ಲಿ ಸ್ಟೇ ಆದ್ವಿ. ಸ್ಯಾಟರ್ಡೆ ನೈಟ್ ನಾವು ಹೋದವರು ಮಂಗಳೂರಿಂದ ಹೊರಟು ಬ್ಯಾಂಗ್ಳೂರಲ್ಲಿ ಒಂದು ದಿವಸ ಸ್ಟೇ ಆಗಿದ್ವಿ. ಬ್ಯಾಂಗ್ಳೂರೆಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ನೋಡಿ, ಮಾಲ್ಗೆಲ್ಲ ಹೋಗಿದ್ವಿ, ಒರಿನಾ ಮಾಲ್ ಇಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ತಿರುಗಿ ಎಲ್ಲ ಮತ್ತೆ ನಾವು ನೆಕ್ಸ್ಟ್ ಡೇ ನಾವು ಬೆಳಿಗ್ಗೆ ಏರ್ಪೋರ್ಟಿಂದ ಹೈದ್ರಾಬಾದ್ಗೆ ಹೋದ್ವಿ. ಹೈದ್ರಾಬಾದಿಗೆ ಫ್ಲೈಟಲ್ಲಿ ಹೋಗಿ ಹೈದ್ರಾಬಾದಿಂದ ಮತ್ತೊಂದು ಫ್ಲೈಟ್ ಮಾಡಿಕೊಂಡು ಒಡಿಸ್ಸಾಕ್ಕೆ ಹೋದ್ವಿ. ನನಗೆ ಅಷ್ಟೊಂದು ಲಾಗ್ ಮಾಡಿ ಅಭ್ಯಾಸ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ ಫ್ರೆಂಡ್ಸ್. ನೋಡಿ, 8 ದಿವಸದ ಟ್ರಿಪ್ ನಮ್ಮದು. ಪೂರಿ ಜಗನ್ನಾಥ್ ಟೆಂಪಲ್ಗೆ ಹೋಗಿ ತಿರುಪತಿಗೆ ಹೋಗುವ ಪ್ಲ್ಯಾನ್ ನಮ್ಮದು. ಅಲ್ಲಿಂದ ಒಡಿಸ್ಸಾದಿಂದ ತಿರುಪತಿಗೆ ಹೋಗಿದ್ವಿ. ಈಗ ಫಸ್ಟಿಗೆ ಒಡಿಸ್ಸಾಕ್ಕೆ ಹೋಗುವುದು. ನೋಡಿ, ಮೇಲೆಯಿಂದ ತುಂಬ ಚೆನ್ನಾಗಿ ಕಾಣ್ತದೆ ನೋಡಲಿಕ್ಕೆ ಎಲ್ಲ. ನೋಡಿ ಒಡಿಸ್ಸಾಕ್ಕೆ ಬಂದು ಮುಟ್ಟಿದ್ವಿ. ನೋಡಿ, ತುಂಬ ಚೆನ್ನಾಗಿರುವಂತಹ ಟೆಂಪಲ್. ನೋಡಿ, ಒಳಗೆ ಎಲ್ಲ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅಲೌಡ್ ಇಲ್ಲ. ಟೆಂಪಲ್ ಒಳಗೆ ಎಲ್ಲ ವಿಡಿಯೋ ಮಾಡಲಿಕ್ಕೆ ಅಲೌಡ್ ಇಲ್ಲ. ಹೊರಗಡೆಯಿಂದ ಎಲ್ಲ ವಿಡಿಯೋ ಎಲ್ಲ ಮಾಡಿದ್ದೇನೆ. ನೋಡಿ, ಸಂಜೆ ಆಗುವಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ. ನೋಡಿ, ಜನಗಳೆಲ್ಲ ನೋಡಿ, ದೇವಸ್ಥಾನದಲ್ಲೆಲ್ಲ ತುಂಬ ಚೆನ್ನಾಗಿ ಇರ್ತದೆ. ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರುವವರಾದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಪೂರಿ ಜಗನ್ನಾಥ್ ಟೆಂಪಲ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಇದು ಟೆಂಪಲ್ ನೋಡಿ. ಸಂಜೆ ಒಂದು 4 ಗಂಟೆ ಆಗುವಾಗ ಇಲ್ಲಿಗೆ ರೀಚ್ ಆಗಿದ್ವಿ. ಆಮೇಲೆ ಒಂದು 5-5:30 ಆಗುವಾಗ ಫ್ಲ್ಯಾಗ್ ಚೇಂಜಿಂಗ್ ಎಲ್ಲ ಆಯಿತು. ಫ್ಲ್ಯಾಗ್ ಚೇಂಜಿಂಗ್ ಎಲ್ಲ ನೋಡ್ಕೊಂಡ್ವಿ ನಾವು. ಡೈಲಿ ಸಂಜೆ 5:30-6 ಗಂಟೆ ಆಗುವಾಗ ಫ್ಲ್ಯಾಗ್ ಚೇಂಜಿಂಗ್ ಮಾಡ್ತಾರೆ. ಹಾಗೆ ಫ್ಲ್ಯಾಗ್ ಚೇಂಜಿಂಗ್ ಎಲ್ಲ ನೋಡಿಕೊಂಡು ಎಲ್ಲ ಹೊರಟ್ವಿ ಅಲ್ಲಿಂದ ರೂಮಿಗೆ. ಒಂದು ದಿವಸ ಸ್ಟೇ ಆಗಿದ್ವಿ ನಾವು ಅಲ್ಲಿ ಪೂರಿಯಲ್ಲಿ. ಅಲ್ಲಿ ನೆಕ್ಸ್ಟ್ ಡೇ ನಾವು ನೋಡಿ ಇಲ್ಲಿಗೆ ಸನ್ ಟೆಂಪಲ್ಗೆ ಬಂದ್ವಿ. ನೋಡಿ, ಈ ಚಕ್ರ ನೋಡಿ, ಅಲ್ಲಿ ಚಕ್ರ ಇದೆಯಲ್ಲ, ಅದು 10 ರೂಪಾಯಿ ನೋಟಲ್ಲಿ ಇರುವಂತಹ ಚಕ್ರ. ನೋಡಿ, ಸನ್ ಟೆಂಪಲ್ ನೋಡಿ, ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ನೋಡಲಿಕ್ಕೆ. ನೋಡಿ, ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ತುಂಬ ಎಂಜಾಯ್ ಮಾಡಿದ್ವಿ ನಾವು. ನೋಡಿ, ಮಂಕಿ ಎಲ್ಲ ನೋಡಿ, ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದರು. ಫಸ್ಟ್ ಟೈಮ್ ಹೋಗ್ತಿರೋದು ನಾವು ಒಡಿಸ್ಸಾ. ನೋಡಿ, ಮಂಗ ಚೇಷ್ಟೆ ನೋಡಿ. ಸ್ವಲ್ಪ ಹೊತ್ತು ಇಲ್ಲಿ ಮರದ ಹತ್ತಿರ ಎಲ್ಲ ಕೂತು ಎಲ್ಲ ನಾವು ಎಂಜಾಯ್ ಮಾಡಿಕೊಂಡೆಲ್ಲ ಹೋದದ್ದು. ನೋಡಿ, 10 ರೂಪಾಯಿದು ನೋಟಲ್ಲಿ ನೋಡ್ತಾ ಇದ್ದಾರೆ ನೋಡಿ ನನ್ನ ಹಸ್ಬೆಂಡ್. ನೋಡಿ, 10 ರೂಪಾಯಿ ನೋಟಲ್ಲಿ ಚಕ್ರ ಇರೋದನ್ನು ನೋಡ್ತಾ ಇದ್ದಾರೆ ನೋಡಿ. ನೋಡಿ, ಇಲ್ಲಿ ಫೋಟೋಸ್ ಎಲ್ಲ ತೆಗೆದ್ವಿ, ವಿಡಿಯೋ ಎಲ್ಲ ಬೇರೆ ಮಾಡ್ಕೊಂಡು ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ. ನೋಡಿ, ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಉಂಟು ನೋಡಿ. ಅಲ್ಲಿಂದ ನಾವು ಗೋಲ್ಡನ್ ಬೀಚ್ ಅಂತ ಹೇಳಿ, ಬೀಚ್ ಎಲ್ಲ ತುಂಬ ಉಂಟು ಇಲ್ಲಿ, ಬೀಚಿಗೆ ಹೋದ್ವಿ. ನೋಡಿ,
ನೋಡಿ ಆಟೋ ಮಾಡಿಕೊಂಡು ಹೋದದ್ದು ನಾವು ಒಂದು 2-3 ಆಟೋ ಮಾಡ್ಕೊಂಡಿದ್ದೀವಿ ನಾವು, ಅಂದರೆ 17 ಮೆಂಬರ್ಸ್ ಇದ್ವಿ. ಹಾಗೆ ಆಟೋ ಸ್ವಲ್ಪ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ ತಳ್ತಾ ಇದ್ದಾರೆ ನೋಡಿ. ಹಸ್ಬೆಂಡ್ ಮತ್ತು ಎಲ್ಲರೂ ಸೇರಿಕೊಂಡು ತಳ್ತಾ ಇದ್ದಾರೆ ನೋಡಿ. ಮತ್ತು ಅಲ್ಲಿಂದ ಹೊರಟ್ವಿ ನೋಡಿ. ಬೀಚ್ ನೋಡಿ, ಗೋಲ್ಡನ್ ಟೆಂಪಲ್ ಅಂತ ಹೇಳಿದ್ದು. ಇಲ್ಲಿಂದ ನಾವು ಮತ್ತೆ ಮುಕ್ತೇಶ್ವರ ಟೆಂಪಲ್ಗೆ ಹೋದ್ವಿ ಭುವನೇಶ್ವರಲ್ಲಿ, ಮತ್ತು ಮಹಾಗಂಟಾ ಟೆಂಪಲ್ ಎಲ್ಲ ಹೋಗಿದ್ವಿ. ಅದೆಲ್ಲ ಹೋಗಿ ಆ ಟೆಂಪಲ್ಗೆಲ್ಲ ಹೋಗಿ ಮತ್ತೆ ಟ್ರೈನಲ್ಲಿ ನಾವು ತಿರುಪತಿಗೆ ಹೊರಟ್ವಿ. ಅಲ್ಲಿಂದ ತಿರುಪತಿಗೆ ಹೋಗುವ ಪ್ಲ್ಯಾನ್ ನಮ್ಮದು. 8 ದಿವಸದ ಟ್ರಿಪ್. 2 ದಿವಸ ಇಲ್ಲಿ ಒಡಿಸ್ಸಾದಲ್ಲಿ ಆಯಿತು, 1 ದಿವಸ ಬ್ಯಾಂಗ್ಳೂರಲ್ಲಿ ಆಯಿತು, ಸ್ಟೇ ಆಗಿದ್ವಿ. 2 ದಿವಸ ಕಳೆದು ಮತ್ತು ಇಲ್ಲಿ ತಿರುಪತಿಗೆ ಹೊರಟ್ವಿ. ತಿರುಪತಿಯಲ್ಲಿ ಮಾತ್ರ ನಮಗೆ ಒಳಗೆ ಹೋಗಲಿಕ್ಕೆ ಆಗಲಿಲ್ಲ. ನನ್ನ ಹಸ್ಬೆಂಡ್ ಎಲ್ಲ ಹೋಗಿದ್ದರು, ಎಲ್ಲರೂ ಹಸ್ಬೆಂಡ್ ಫ್ಯಾಮಿಲಿಯವರೆಲ್ಲ ಹೋಗಿದ್ದರು ಟೆಂಪಲ್ ಒಳಗೆ. ನಮಗೆ ಮಾತ್ರ ಹೋಗಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನ್ನ ಕಸಿನ್ ತೀರ್ಕೊಂಡಿರೋದ್ರ ಸುದ್ದಿ ಬಂತು. ಹಾಗಾಗಿ ನಮಗೆ ಸೂತಗ ಅಂತ ಹೇಳಿ ನಮಗೆ ಒಳಗೆ ಅಲೌಡ್ ಇಲ್ಲ ಅಂತ, ಒಳಗೆ ಹೋಗುವಾಗಿಲ್ಲ. ಹಾಗಾಗಿ ಹೋಗಲಿಕ್ಕೆ ಆಗಲಿಲ್ಲ. ಹಾಗೆ ಹೋಗುವುದನ್ನೆಲ್ಲ ನೋಡಿ, ಬೆಟ್ಟದ ಮೇಲೆ ಹೋಗುವುದನ್ನು ಟಿ ಟಿ ಮಾಡಿಕೊಂಡು ಹೋಗಿದ್ವಿ ನಾವು. ಟಿ ಟಿ ಗಾಡಿ ಮಾಡಿಕೊಂಡು ಹೋದ್ವಿ. ಒಳಗೆ ಹೋಗಲಿಕ್ಕೆ ಮಾತ್ರ ಆಗಲಿಲ್ಲ. ನಾವು ರೂಮಲ್ಲಿ ಸ್ಟೇ ಆದ್ವಿ. ನಾನು ಮತ್ತು ನನ್ನ ಅಮ್ಮ ಮತ್ತು ನನ್ನ 2 ಮಕ್ಕಳು ರೂಮಲ್ಲಿ ಸ್ಟೇ ಆದ್ವಿ. ಉಳಿದವರೆಲ್ಲ ಟೆಂಪಲ್ಗೆ ಹೋಗಿದ್ದರು ತಿರುಪತಿ ನಾವು ವರ್ಷ ಹೋಗ್ತೀವಿ, ಆದರೆ ಈ ಸರಿ ಹೋಗಲಿಕ್ಕೆ ಆಗಲಿಲ್ಲ. ನನಗೆ ವಿಡಿಯೋ ಕೂಡ ತಿರುಪತಿಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ನೋಡಿ. ಮತ್ತು ನಾವು ತಿರುಪತಿಯೆಲ್ಲ ಹಾಗೆ ಕಾಳಹಸ್ತಿ ಟೆಂಪಲ್ ಎಲ್ಲ ಹೋಗಿದ್ವಿ. ನಾವು ಮಾತ್ರ ಹೊರಗಡೆನೇ ಇದ್ವಿ, ಹೋಗಲಿಕ್ಕೆ ಆಗಲಿಲ್ಲ ನಮಗೆ. ಆಯಿತು ಫ್ರೆಂಡ್ಸ್, ಇಲ್ಲಿಗೆ ಲಾಗ್ ಮುಗಿಸ್ತಾ ಇದ್ದೇನೆ.